ನಮಸ್ಕಾರ. ನಾನು ಬಸವರಾಜು. ಮೇ 7ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ. ಬಹುದೊಡ್ಡ ಬದಲಾವಣೆಯ ಮುನ್ಸೂಚನೆ ಕೂಡ ಸಿಗ್ತಿರುವಂಥದ್ದು. ಒಂದು, ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಅಥವಾ ಅನುಮತಿಯನ್ನ ಕೋರಬಹುದು. ಇನ್ನೊಂದು, ಮಹತ್ವದ ನಿರ್ಧಾರಕ್ಕೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಬರಬಹುದು. ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ನಾಯಕತ್ವ ಬದಲಾವಣೆ, ಸಿಎಂ ಕುರ್ಚಿ ಕದನ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಎಲ್ಲ ಚರ್ಚೆಗಳಿತು. ಈಗಲೂ ಸ್ಪಷ್ಟವಾಗಿ ಹೇಳಬಹುದಾದಂತಹ ವಿಚಾರ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಿಲ್ಲ. ಅವರ ಅತ್ಯುನ್ನತ ಹುದ್ದೆ ಒಂದು ಕಳ್ಕೋತಾರೆ. ಡಮ್ಮಿ ಪೋಸ್ಟ್ ಉಳಿಬಹುದು. ಆ ಡಮ್ಮಿ ಪೋಸ್ಟ್ ಅಲ್ಲಿ ಅವರು ಇರಬಹುದು. ಬಿ ಕೆ ಹರಿಪ್ರಸಾದ್ ಅವರ ಇತ್ತೀಚಿನ ಮಹತ್ವದ ಭೇಟಿಯ ಬಳಿಕ ಸ್ಫೋಟಗೊಂಡಿರುವಂತಹ ಸಂಗತಿ ಇದು. ಮೇ 6 ಅಥವಾ 7ನೇ ತಾರೀಕು ಪಂಚರಾಜ್ಯ ಚುನಾವಣೆಯ ರಿಸಲ್ಟ್, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗಳ ರಿಸಲ್ಟ್ ಎಲ್ಲವೂ ಕೂಡ ಬಂದಿರುತ್ತೆ. ರಾಹುಲ್ ಗಾಂಧಿ, ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ಮಹತ್ವದ ನಿರ್ಧಾರಕ್ಕೆ ಬರಬಹುದು. ಒಂದು, ಅದೇ ಸಂಪುಟ ಪುನರ್ರಚನೆಗೆ ಚಾನ್ಸ್ ಸಿಕ್ಕರೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ. ಇಲ್ಲ, ಇಷ್ಟು ದಿನ ಯಾಕಂದ್ರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಸೆಕೆಂಡ್ರಿ, ಅದೊಂದು PR ಸ್ಟಂಟ್ ಅನ್ನೋದನ್ನ ಬಹುಪಾಲು ಜನ ಒಪ್ಕೋತಾರೆ. ಡಿ ಕೆ ಶಿವಕುಮಾರ್ ಟೀಮ್ ಮಾಡಿದ್ದು. ಸುರ್ಜೇವಾಲಾ ಅನ್ನುವಂತಹ ನಾಯಕ ಬಂದು ಒಗ್ಗಟ್ಟಾಗಿದ್ದ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ಬಿರುಕನ್ನ ಮೂಡಿಸಿದ್ರು. ಆ ಬಿರುಕು ದೊಡ್ಡದಾಗಿದೆ. ಇವತ್ತು ಆ ಬಿರುಕು 3 ಬಣಗಳಾಗಿ, ಆ 3 ಬಣಗಳ ಲೆಕ್ಕದಲ್ಲಿ ಅಧಿಕಾರ ಹಂಚಿಕೆ ಆಗಬಹುದು. ಮುಖ್ಯಮಂತ್ರಿಯ ಸ್ಥಾನಕ್ಕೆ ಈ ಹಿಂದೆ ಹಲವು ಸಂದರ್ಭಗಳಲ್ಲಿ ದಲಿತ ಮುಖ್ಯಮಂತ್ರಿಯ ಚರ್ಚೆ ಬಂದಿತ್ತು. ಖುದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು ರಾಯಚೂರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿದ್ರೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂತಹ ಸುಳಿವನ್ನ ಕೊಟ್ಟಿದ್ರು. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಬಹುದು, ಬಸವರಾಜ ರಾಯರೆಡ್ಡಿ ಅವರು, ಸಾಕಷ್ಟು ಜನ ಮುಖ್ಯಮಂತ್ರಿ ಗಾದಿಗೆ ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದ್ರೂ ಇಳಿದ್ರೆ, ಆ ಅವಕಾಶ ಮತ್ತೊಬ್ಬರಿಗೆ ಬಿಟ್ಟುಕೊಟ್ರೆ ದಲಿತರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದ್ದಾರೆ. ವಿಶೇಷ ಅಂದ್ರೆ ಆ ಹೆಸರು ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೆ ತುಂಬಾ ಉತ್ತಮ ಅನ್ನುವಂಥದ್ದು. ಸಿದ್ದರಾಮಯ್ಯ ಅವರಿಗೆ ಆಲ್ಟರ್ನೇಟಿವ್ ಲೀಡರ್ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಯಾರೂ ಇಲ್ಲ. ರಾಜ್ಯದಲ್ಲಿ 3 ಮಾಸ್ ಲೀಡರ್, HD ದೇವೇಗೌಡ, ಸಿದ್ದರಾಮಯ್ಯ, BS ಯಡಿಯೂರಪ್ಪ. ಈ 3 ನಾಯಕರಿಗೆ ಆಲ್ಟರ್ನೇಟಿವ್ ಅನ್ನೋದೇ ಇರೋದಿಲ್ಲ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಸರಿಸಮನಾದ ನಾಯಕ ಯಾರಾದ್ರೂ ಇದ್ರೆ ನೋ ಡೌಟ್ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಕನ್ಸಿಡರ್ ಮಾಡಬಹುದು. ಒಂದು ವೇಳೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ, ರಾಹುಲ್ ಗಾಂಧಿ ಬಯಸಿದ್ರೆ ನಾನು ಸಿಎಂ ಸ್ಥಾನ ತ್ಯಜಿಸ್ತೀನಿ ಅಂತ ಹೇಳಿದ್ದಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರ ಅತ್ಯಾಪ್ತ KN ರಾಜಣ್ಣ ಅವರು ಕೂಡ ಹೇಳಿದ್ರು. ಆ ಲೆಕ್ಕಾಚಾರಕ್ಕೆ ನೋಡಿದ್ರೆ ಈಗ ಮುಖ್ಯಮಂತ್ರಿಯ ಬದಲಾವಣೆಯ ನಿರ್ಧಾರಕ್ಕೆ ಹೈಕಮಾಂಡ್ ಕೂಡ ಬಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗೋದಿಲ್ಲ. ಅತಿ ಹೆಚ್ಚು ಕಾಲಕ್ಕೆ ಶಾಸಕರಾಗಿ, ಸಂಸದರಾಗಿ ಆಯ್ಕೆಯಾಗಿ ಬರ್ತಿರುವಂತಹ ಅತ್ಯಂತ ಹಿರಿಯ ಕಾಂಗ್ರೆಸ್ಸಿಗ ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗಬಹುದು. ಎಐಸಿಸಿಯ ಸ್ಥಾನಕ್ಕೆ, ಅಧ್ಯಕ್ಷ ಸ್ಥಾನಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಬಂದು ಕೂರುವ ಸಾಧ್ಯತೆಗಳು ಮತ್ತೊಂದು ಕಡೆ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಈ ತಾಳಮೇಳ ಸರಿಯಾಗಿ ಹೊಂದುತ್ತಿದೆ. ಹಾಗಿದ್ರೆ ಏನಾಗುತ್ತೆ? ಕನಿಷ್ಠ 4 DCM ಹುದ್ದೆ ಸೃಷ್ಟಿಯಾಗಬಹುದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸೇರಿದಂತೆ 2 DCM ಹುದ್ದೆಗಳು ಸಿದ್ದರಾಮಯ್ಯ ಅವರ ಬಣಕ್ಕೆ ಸಿಗತ್ತೆ. DCM ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಬಹುದು, ಅವರ ಬಣಕ್ಕೆ ಅದೊಂದು. ಖರ್ಗೆ ಅವರ ಲೆಕ್ಕಕ್ಕೆ ಒಂದು DCM ಪೋಸ್ಟ್ ಅಥವಾ 3 DCM ಪೋಸ್ಟ್ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಪಾಲಾಗಬಹುದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅಥವಾ MB ಪಾಟೀಲ್ ಕೆಪಿಸಿಸಿ ಅಧ್ಯಕ್ಷರಾಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾರಾಗ್ತಾರೋ ಕೆಪಿಸಿಸಿ ಅಧ್ಯಕ್ಷರು,
ಯಾರಾಗೋದಿಲ್ವೋ ಅವರೊಬ್ರು DCM ಆಗೇ ಆಗ್ತಾರೆ. ಜಮೀರ್ ಅಹಮದ್ ಖಾನ್ DCM ಆಗಬಹುದು. BK ಹರಿಪ್ರಸಾದ್ ಕೂಡ ಹಿಂದುಳಿದ ಕೋಟಾದಡಿಯಲ್ಲಿ DCM ಆಗುವ ಸಾಧ್ಯತೆಗಳು ಇವೆ. ಇವೆಲ್ಲವೂ ಒಂದು ಕಡೆ ಆಗ್ತಿದ್ರೆ DK ಶಿವಕುಮಾರ್ ಟೀಮ್ ಏನ್ ಮಾಡಬಹುದು? ಪಕ್ಷ ಅಂತೂ ತೊರೆಯೋದಿಲ್ಲ. ಪಕ್ಷ ಬಿಟ್ಟು ಹೋಗುವಂತಹ ಗಟ್ಟಿತನ ಆ ನಾಯಕರಿಗೆ, ಈಗಷ್ಟೇ ಗೆದ್ದಂತಹ, ಅದೃಷ್ಟಕ್ಕೆ ಗೆದ್ದಂತಹ ಶಾಸಕರಿಗೆ ಇಲ್ಲ. ಇನ್ನು 2028ಕ್ಕೆ ಹೇಗಿದ್ರು ಸಿದ್ದರಾಮಯ್ಯ ಅವರ ಬಣದ ಬಳಿ KPCC ಅಧ್ಯಕ್ಷ ಸ್ಥಾನ ಇರುವ ಕಾರಣಕ್ಕೆ ಮತ್ತೊಂದು ಅವಕಾಶ 28ಕ್ಕೆ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆದ್ರೆ ಬಹುದೊಡ್ಡ ಕನಸೇನಿತ್ತು ಆ ದಮನಿತ ಸಮಾಜಗಳದ್ದು, ಅತ್ಯುನ್ನತ ಸ್ಥಾನದಲ್ಲಿ ನಮ್ಮವರು ಕೂರ್ಬೇಕು ಅಂತ, ಆ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು ಅನ್ನುವಂತಹ ಹೆಗ್ಗಳಿಕೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿಗತ್ತೆ. ಅಹಿಂದ ಮತಗಳನ್ನ ಒಟ್ಟುಗೂಡಿಸೋದಕ್ಕೆ ಖರ್ಗೆ ಮತ್ತು ಸಿದ್ದರಾಮಯ್ಯ ಮತ್ತೆ ಜಂಟಿಯಾಗಿ ನಡೆದ್ರೆ ಎಲ್ಲವೂ ಸಾಧ್ಯವಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇಂಥದ್ದೊಂದು ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಬಹುದು. ಈಗಲೂ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ನಾಯಕ ರಾಜ್ಯ ಕಾಂಗ್ರೆಸ್ನಲ್ಲಿ ಇಲ್ಲದ ಕಾರಣಕ್ಕೆ ಅವರು ಮುಂದುವರಿಯಬಹುದು. ಒಂದು ವೇಳೆ ಬದಲಾವಣೆನೇ ಬಯಸಿದ್ದೇ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ಹಿರಿಯ ನಾಯಕರು, ದಲಿತ ನಾಯಕರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಹಾಗೆ ಒಂದು ವೇಳೆ ಬದಲಾವಣೆ ಆಗೋದೇ ಆದ್ರೆ 4 DCMಗಳ ಲೆಕ್ಕ ಅಹಿಂದ ಲೆಕ್ಕದಲ್ಲೇ ಸಿಗತ್ತೆ. ಲಿಂಗಾಯತ ಸಮಾಜಕ್ಕೆ, ಒಕ್ಕಲಿಗ ಸಮಾಜಕ್ಕೆ, ಅಲ್ಪಸಂಖ್ಯಾತ ಅಥವಾ ಹಿಂದುಳಿದ ಅಥವಾ ಅಲ್ಪಸಂಖ್ಯಾತ ಅಥವಾ ದಲಿತ ಈ ವರ್ಗದ ನಾಯಕರು DCMಗಳಾಗಬಹುದು ಅನ್ನುವಂತಹ ನಿರೀಕ್ಷೆಯ ಚರ್ಚೆ ಇರುವಂತದ್ದು. ನೀವೇನಂತೀರಿ? ಕಮೆಂಟ್ ಮಾಡಿ.